ಅಟ್ಟ ಏರ್ಬೇಕಂದ್ರೆ ಈಗ ಒಂದೊಂದು ಮೆಟ್ಲ ಏರ್ಬೇಕ್ರಿ. ಈಗ ನಾವು ಮ್ಯಾಲೆ ಹೋಗ್ಬೇಕಂದ್ರೆ ಈಗ ಒಂದೇ ಚೇ ಮಾಡ್ಕೊಳ್ರಿ. ನಿಮ್ಮ ಹೆಸರು? ನಮ್ಮ ಹೆಸರು ಜಯಲಕ್ಷ್ಮಿ ಅಂತ. ಓಕೆ. ನಮ್ಮ ಯಜಮಾನ್ರ ಹೆಸರು ಹುಷಿದ್ದಪ್ಪ, ಸರ್ ನೇಮ್ ಕಪ್ಪತ್ನವರು. ಓಕೆ ಮೇಡಮ್, ಎಷ್ಟು ವರ್ಷದಿಂದ ಬಿಸ್ನೆಸ್ ಮಾಡ್ತಿದ್ರಾ? ಇವಾಗ ನಾವು 19 ವರ್ಷ ಆಯಿತು. 19 ವರ್ಷ ಆಯಿತು. ಈ ಬಿಸ್ನೆಸ್ ಮಾಡಬೇಕಂತ ಯಾಕೆ ಅನ್ನಿಸ್ತು ಮೇಡಮ್ ನಿಮಗೆ? ನಮ್ಮ ದಿನದೊಳಗೆ ನಮ್ಮೂರೊಳಗೆ ಒಬ್ರು ಮಾಡತ್ತಿದ್ರು. ಸುಮ್ಮನೆ ನಾನು ಹಂಗೆ ನಮ್ಮ ಫ್ರೆಂಡ್ ಹೊರತರ ಮಾಡೋಕೆ ಹಂಗೆ ಸುಮ್ಮನೆ ಹೋಗಿ ನೋಡಿದೆ. ಒಂದು ದಿನ ಹೋಗಿದ್ದು ನೋಡಿ ನನಗೂ ಮಾಡ್ಬೇಕಂತ ಅನ್ನಿಸ್ತು. ಅವತ್ತಿಂದ ನಾನು ಸ್ಟಾರ್ಟ್ ಮಾಡಿದೆ. ಅನುಭವ ಇತ್ತರ ಮುಂಚೆ ಇದ್ರ ನಿಮಗೆ? ಅನುಭವ ಏನಿರಲಿಲ್ಲ. ತರಬೇತಿ ಅಂತ ಎಲ್ಲಾದರೂ ತೊಗೊಂಡಿದ್ರಾ ಮೇಡಮ್? ಇವಾಗ ತೊಗೊಂಡಿದ್ದೆ, ಮೊದಲು ಏನೂ ಮಾಡಿಲ್ಲ. ಓಕೆ. ಆಮೇಲೆ ಫಸ್ಟ್ 10-12 ವರ್ಷ ಕೈಯಲ್ಲಿ ಲಟ್ಟಿಸ್ ಮಾಡಿದ್ವಿ. ಇವಾಗ ಮಿಷಿನ್ ಇದೆ ನಿಮ್ಮ ಕಡೆ. ಎಷ್ಟು ಜನ ವರ್ಕರ್ಸ್ ಇದ್ದಾರೆ ಮೇಡಮ್? 9 ಜನ ಇದ್ದಾರೆ. 9 ಜನ ಇದ್ದಾರೆ. ಅವ್ರ ಟೈಮಿಂಗ್ಸ್ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ? 10 ಜನ ಆಗುತ್ತೆ. ಟೈಮಿಂಗ್ ಬೆಳಗ್ಗೆ 9 ರಿಂದ 6 ಗಂಟೆ. 6 ಗಂಟೆವರೆಗೂ. ಡೈಲಿ ಎಷ್ಟಾಗುತ್ತೆ ಮೇಡಮ್ ಪ್ರೊಡಕ್ಷನ್ನು? 3,500-4,000 ಆಗುತ್ತೆ. ಮಾರ್ಕೆಟಿಂಗ್ ಎಲ್ಲ ಕಷ್ಟ ಅನ್ನಿಸ್ತಾರೆ ಸ್ಟಾರ್ಟಿಂಗು? ಮಾರ್ಕೆಟಿಂಗ್ ಸ್ಟಾರ್ಟಿಂಗ್ ಕಷ್ಟನೇ ರೀ. ಯಾವ ಥರ ಮಾಡಿದ್ರಿ? ಅಂದರೆ ನಮ್ಮ ಅದರೊಳಗೆ ನಮ್ಮ ಮನೆಯವ್ರದ್ದೇ ಮಾರ್ಕೆಟಿಂಗ್ ಮಾಡೋದು ಅವ್ರದ್ದೇ ರೀ. ಓಕೆ. ಅವರೆಲ್ಲ ಕಡೆನೂ ಅಡ್ಡಾಡಿ ಹೋಗ್ಬಿಟ್ಟು ಕೇಳ್ಕೊಂಡು ಮಾಡಿದ್ವಿ. ಓಕೆ. ಇವಾಗ ನಿಮ್ಮ ಕ್ಯಾಬ್ ತೊಗೊಳಲ್ಲಲ್ರಿ. ಹಾಂ 3-4 ಸತಿ ಹೋಗ್ಬೇಕು. ನೀವು ಎಲ್ಲಿಗೆಲ್ಲ ಕಳಿಸ್ಕೊಡ್ತೀರಾ ಮೇಡಮ್ ಇದನ್ನ? ನಮ್ದು ಸಿಲ್ಸಿವಿ, ಯಲ್ಲಾಪುರ, ದಂಡೇಲಿ, ಹಳ್ಯಾಳ, ಕಲಘಟಗಿ, ಓಕೆ, ಬೆಂಗಳೂರು, ಓಕೆ, ಆಮೇಲೆ ತಿರುಪತಿ ಅಂತ. ಈಗ ಆರ್ಡರ್ ಬಂದಿತ್ತು ಹಾಸನ, ಚಿಕ್ಕಮಗಳೂರು. ನಿಮಗೆ ಹೈಯೆಸ್ಟ್ ಆರ್ಡ್ರ್ ಅಂದರೆ ಎಷ್ಟವರೆಗೂ ಬಂದಿತ್ತು? ಅಂದರೆ ಒಂದು ದಿನಕ್ಕೆ ಅಂದರೆ ಹಗಲು ರಾತ್ರಿ ನಾವು ಕಷ್ಟಪಟ್ಟಿವಿ, ಇದೇ ದೊಡ್ಡ ಆರ್ಡ್ರ್ ಅನ್ನೋ ಥರ ಯಾವ್ದಾರು ಬಂದಿದೆ? 10-20 ಸಾವಿರ ಬಂದಿದೆ. ಒಂದು ದಿನಕ್ಕೆ ಎಷ್ಟು ಮಾಡಿದ್ದೀರಾ? ಅಷ್ಟು ವರ್ಕರ್ಸ್ ಎಲ್ಲ ಕರೆಕ್ಟ್ ಆಗಿದ್ರಾ? ಮಾಡಿದ್ವಿ. ಒಂದೊಂದು ಟೈಮ್ ಆಗಲಿ ರಾತ್ರಿ ಕೂಡ ಮಾಡಿದ್ವಿ. ಓಕೆ ಮೇಡಮ್, ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ ಪ್ರಾಬ್ಲಮ್ ಆಯ್ತಾ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ? ಪ್ರಾಬ್ಲಮ್ ಇರೋದೇ ರೀ ಅದು. ಓಕೆ. ಲೋನ್ ನಾನು ಫಸ್ಟ್ ಒಂದು ವಿಡಿಯೋದಾಗ ಮಾಡಿದ್ದು 3-4 ಲಕ್ಷ ರೂಪಾಯಿ ಟರ್ನ್ ಓವರ್ ಮಾಡ್ತೇನೆ ಅಂತ ಹೇಳಿದ್ವಿ. ಅವ್ರು ಅದನ್ನ ಏನ್ ತಿಳ್ಕೊಂಡ್ರ 3-4 ಲಕ್ಷ ರೂಪಾಯಿ ನಮ್ ಪೇಮೆಂಟ್ ಕೇಳ್ತೇನೆ ಅಂತ ಅವ್ರು ಉಲ್ಟಾ ತಿಳ್ಕೊಂಡ್ರ. ಈಗ ನಾವ್ ಎಲ್ಲ ಏನಾರ ಕೇಳೋದು, ನೀ 3-4 ಲಕ್ಷ ರೂಪಾಯಿ ದುಡಿತಿ ಹೆಂಗ ಅಂತ. ಅವ್ರು ನಾವು ಟರ್ನ್ ಓವರ್ ಮಾಡ್ತೇವೆ ಅಂದಿವಿ, ಅದ್ರೊಳಗೆ ಎಲ್ಲಾ ತೆಗಿಬೇಕು. ಈಗ ಅದ್ರ ಮೆಟೀರಿಯಲ್ಸ್ ಏನೇನ್ ತಗೊಂಡಿರ್ತೇವಿ ಎಲ್ಲಾ ತೆಗಿಬೇಕು. ಉಳಿದ ಅಮೌಂಟ್ ನಮಗೆ ಎಷ್ಟು ಉಳಿದೈತಿ ತಿಂಗಳಿಗೆ, ಅದರ ಅಮೌಂಟಿನ ಮೇಲೆ ನಾವು ಇದು ಇರ್ತೈತಿ ಸ್ಯಾಲ್ರಿ. ಈಗ ಒಂದ್ ಕಡೆ ಹೋದ್ರೆ ಸ್ಯಾಲ್ರಿ ಇರ್ತದೆ, ಅದ್ರ ಪ್ರಕಾರ ನಮ್ಮ ಸ್ಯಾಲ್ರಿ ಎಷ್ಟು ಉಳಿತೈತೆ ಅನ್ನೋದು ನಮಗೆ ಗೊತ್ತಿರ್ತದೆ. ಅದು 3-4 ಲಕ್ಷ ರೂಪಾಯಿ ಅಂತ ಅವರು ಅದನ್ನ ಅಮೌಂಟ್ ಅಂತ ಉಲ್ಟಾ ತಿಳ್ಕೊಂಡಿದ್ದಾರೆ. ಓಕೆ ಓಕೆ. ನಾವು ಅದೇ ಒಟ್ಟು ತಿಂಗಳಿಗೆ 3-4 ಲಕ್ಷ ರೂಪಾಯಿ ಟರ್ನ್ ಓವರ್ ಆಗುತ್ತೆ. ಎಷ್ಟು ಮಿಷಿನ್ ಹಾಕಿದ್ದೀರಾ ಮೇಡಮ್? ಒಂದೇ ಮಿಷಿನ್. ಒಂದೇ ಮಿಷಿನ್. ಒಂದು ಗಿರಣಿ, ಒಂದು ನಮ್ದೇ ಸ್ವಂತ ಇದೆ. ಸ್ವಂತ ಗಿರಣಿ ಇದೆ. ಓಕೆ. ಮಿಷಿನಿಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ? 285. 285. ರೀಸೆಂಟಾಗಿ ಪರ್ಚೇಸ್ ಮಾಡಿದ್ದೆ ಮೇಡಮ್? ರೀಸೆಂಟಾಗಿ ಮಾಡಿದ್ದಲ್ವಾ? 8 ವರ್ಷ. ಓಕೆ. ಲೋನ್ ಏನಾದರೂ ತೊಗೊಂಡಿದ್ದೀರಾ? ಲೋನ್ ಸಿಗ್ತಾ ಬ್ಯಾಂಕ್ ಕಡೆಯಿಂದ? ಇವಾಗ ತೊಗೊಂಡಿದ್ದೀರಾ? ಓಕೆ. ಅಂದರೆ ಹಳ್ಳಿ ಒಳಗೆ ಇದ್ಕೊಂಡು ಇದು ಮಾಡೋದೆಲ್ಲ ಕಷ್ಟ ಅಂತ ಹೇಳ್ತಾರೆ ಮೇಡಮ್, ನಿಮಗೇನು ಅನಿಸುತ್ತೆ? ಅಂದರೆ ನಾನು ಇಷ್ಟು ದಿವಸ ಸಿಟಿಯಾಗ ಮಾಡಿದ್ವಿ, ಲಟ್ಟಿಸಿ ಬಂದ್ರಲ್ರಿ. ಈಗ ಸಿಟಿಗಿಂತ ನಾವು ಹಳ್ಳಿನ ಇದು ಉತ್ತಮ ಅಂತೇಳಿ ನಾವು ಇವಾಗ ಇಲ್ಲಿ ಬಂದಮೇಲೆ ಜಾಸ್ತಿ ಇಂಪ್ರೂವ್ಮೆಂಟ್ ಆಗಿದೆ ಮೇಡಮ್. ಈಗ ಸಪೋಸ್ ಯಾರನ್ನ ನಾವು ಹೋಲ್ಸೇಲಂಗೆ ತೊಗೊಂಡು ಮಾಡ್ತೀವಿ ಅಂತ ಹೇಳಿ ನಿಮ್ಮ ಕಡೆ ಕಾಂಟ್ಯಾಕ್ಟ್ ಮಾಡಿದರೆ ನೀವು ಅವ್ರಿಗೆ ಸಪೋರ್ಟ್ ಮಾಡ್ತೀರಿ? ಮಾಡ್ತೀರಿ. ಮಾಡಿದ್ದೀರಾ ಇಲ್ಲಿವರೆಗೂ? ಓಕೆ. ಈಗ ನಮ್ಮ ಕಡೆ ರೊಟ್ಟಿ ಮಾಡ್ಲಿಕ್ಕೆ ಆಗೋದಿಲ್ಲ, ನಾವು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀವಿ, ನಮಗೆ ಹೋಲ್ಸೇಲಾಗಿ ಕೊಡ್ರಿ ಅಂತ ಹೇಳಿದರೆ ಅಂಥವ್ರಿಗೆ ನೀವು ಸಪೋರ್ಟ್ ಮಾಡ್ತೀರಾ? ಓಕೆ ಮೇಡಮ್. ನಿಮ್ಮದು ಮಿಷಿನ್ ಎಲ್ಲ ನೋಡೋಣ್ರಿ ಮೇಡಮ್. ಈಗ ನೀವು ರೊಟ್ಟಿ ಎಲ್ಲ ಎಲ್ಲಿ ಮಾಡ್ತೀರಿ ತೋರಿಸ್ತೀರಾ? ನಡ್ರಿ ಮೇಡಮ್, ಹೋಗೋಣ. ವಿಡಿಯೋ ಮಾಡ್ಕೊತಾನೆ ಹೋಗೋಣ, ನಡ್ರಿ. ಗಿರಣಿ ನೀವೇ ಸ್ವಂತ ಹಾಕ್ಸಿದ್ರಾ ಮೇಡಮ್? ನಿಮಗಂದ್ರೆ ಆರ್ಡ್ರ್ ಬಂದಂಗೆ ಇಲ್ಲೇ ಅರ್ಜೆಂಟಿಗೆ ಮಾಡ್ಕೋಬೋದು ಅಂತ. ಹಾಂ. ಓಕೆ. ಒಳಗಡೆ ಇದು ಒಂದು ಮಿಷಿನ್ ರೀ ಮೇಡಮ್. ಎಷ್ಟು ಪ್ರೊಡಕ್ಷನ್ ಆಗುತ್ತೆ ಮೇಡಮ್ ಇದರಲ್ಲಿ? ಆಗುತ್ತಾ? ಎಷ್ಟು ಜನ ವರ್ಕರ್ಸ್ ಇದ್ದಾರೆ ಅಂದರೆ ಮೇಡಮ್? ವರ್ಕರ್ಸ್ ಎಷ್ಟು ಜನ ಇದ್ದಾರೆ? 10 ಜನ ಇದ್ದಾರಾ? ಪ್ಯಾಕಿಂಗ್ ಎಲ್ಲ ನೀವೇ ಮಾಡ್ತೀರಾ? ಮೇಡಮ್ ಪಾರ್ಸಲ್ ಎಲ್ಲ ನೀವೇ ಕಳಿಸ್ಕೊಡ್ತೀರಾ? ಅಂದರೆ ನಿಮ್ಮದು ಏನು ಕೊರಿಯರ್ ಫೆಸಿಲಿಟಿ ಇದೆಯಾ? ಬಸ್ಸಿಂದ ಕಳಿಸ್ತೀರಾ ಮೇಡಮ್?
ಕೊರಿಯರ್ ಕಳಿಸ್ತೀವಿ. ಹಾಂ. ನಮ್ದ ಒಂದು ವ್ಯಾನ್ ಐತ್ರಿ. ಓಕೆ ಅದು ಇದು ರೊಟ್ಟಿಗಂತನ ಒಂದು ವ್ಯಾನ್ ಇಟ್ಟಿದ್ದೇವೆ. ಓಕೆ. ಅದೆಲ್ಲ ಕೊಡೋದು ನಮ್ಮ ಯಜಮಾನ್ರು. ರೊಟ್ಟಿ ಅಷ್ಟೇನಾ ಬೇರೆ ಮತ್ತೇನಾರು ಸಿಗುತ್ತಾ ಮೇಡಮ್? ಚಟ್ನಿ ಪುಡಿ. ಈಗ ಮದುವೆ ಫಂಕ್ಷನ್ದು ಆ ಥರಕ್ಕೆಲ್ಲ ಆರ್ಡ್ರ್ ಸಿಕ್ಕರೆ ತೊಗೊತೀರಾ, ನೀವು ತೊಗೊಂಡು ಕಳಿಸ್ಕೊಡ್ತೀರಾ? ಓಕೆ. ರಾಗಿಗೆ, ಸಜ್ಜಿಗೆ, ಹಾಂ, ಜೋಳದ್ದು ಎಲ್ಲ ರೊಟ್ಟಿನೂ ಸಿಗುತ್ತೆ. ಇದು ಒಂದು ಪ್ಯಾಕಲ್ಲಿ ಎಷ್ಟು ರೊಟ್ಟಿ ಇರುತ್ತೆ ಮೇಡಮ್? 10 ರೊಟ್ಟಿ ಇರುತ್ತೆ. 10 ರೊಟ್ಟಿ. ನೀವು ಪಾರ್ಸಲ್? ಸಜ್ಜಿದ್ರೆ ಮೇಡಮ್. ಹಾಂ, ಇದೆ ರಾಗಿದೆ. ಓಕೆ. ಇದೆ ಜೋಳದ್ದು. ಇದು ಜೋಳದ್ದು, ಇದು ರಾಗಿದ್ದು, ಇದೆ ಸಜ್ಜಿ. ಸಜ್ಜಿ. ಇದೇ ಥರ ನೀವು ಪ್ಯಾಕಿಂಗ್ 10 ಇರೋದು ಪ್ಯಾಕಿಂಗ್ ಮಾಡಿ ಬಾಕ್ಸ್ ಒಳಗೆ ಹಾಕಿ ಪಾರ್ಸಲ್ ಕಳಿಸ್ತೀರಿ? ಓಕೆ ಸರಿ. ಅಮ್ಮ ನಮಸ್ತೆ. ನೀವು ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಿದ್ದೀರಾ? ನಮಸ್ತೆ ಮೇಡಮ್. ನಾವು ಇಲ್ಲಿ 1 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ. 1 ವರ್ಷದಿಂದ. ನಿಮಗೆ ವಿಜಯಲಕ್ಷ್ಮಿ ಮೇಡಮ್ ಅವರಿಲ್ಲಿ ಇದು ಮಾಡಿರೋದು ಕೆಲಸ ಸಿಕ್ಕಂಗೆ ಆಯ್ತಾ? ಖುಷಿ ಇದೆನಾ? ಯಾಕಂದರೆ ನಿಮ್ಮೂರಿನವ್ರಿಗೆ ನಿಮಗೆ ಕೆಲಸ ಕೊಟ್ಟಿದ್ದಾರೆ ಅಂದರೆ ನಿಮಗೆ ಖುಷಿ ಇರಬೇಕಲ್ವಮ್ಮ? ತುಂಬ ಖುಷಿ ಇದೆ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಬರ್ತೀರಾ? ಬೆಳಿಗ್ಗೆ 8ರಿಂದ 6 ಗಂಟೆವರೆಗೂ ಡ್ಯೂಟಿ ಇದೆ ಮೇಡಮ್. ಹಾಂ. ಅದನ್ನ ಮತ್ತೆ ರೊಟ್ಟಿ ಮಾಡ್ತೀರಲ್ಲ, ಯಾವುದು ಬರೀ ಜೋಳನ ಇಲ್ಲ ಏನರಿಂದ ಮಾಡ್ತೀರಾ? ಬರೀ ಜೋಳನ ರೀ ಮೇಡಮ್. ಬರೀ ಜೋಳ. ಒಂದು 5% ಜೋಳ ಅಕ್ಕಿ ಮಿಕ್ಸ್ ಮಾಡ್ತಿದ್ವಿ. ನಮ್ಮ ಕಸ್ಟಮರ್ ಈಗ ಶುಗರಿನ ಸಂಬಂಧ ಅಕ್ಕಿ ಮಿಕ್ಸ್ ಇಲ್ಲಾರ್ದು ಕೊಡ್ರಿ ಅನ್ನತ್ರ. ಮತ್ತು ಅವ್ರಿಗೊಂದು ಇವ್ರಿಗೊಂದು ಕೊಡೋದೇನಂತ ಕಂಟಿನ್ಯೂ ಅಕ್ಕಿ ಇರ್ಲಾರ್ದ ಮಾಡಾತ್ತೀವ್ರಿ. ಬರೀ ಜೋಳದ್ದೇ ಮಾಡ್ತೀರಾ? ಜೋಳದ ಮಾಡಾತ್ತೀವಿ. ಅಕಸ್ಮಾತ್ ಒಂದು ಕಾಳು ಅಕ್ಕಿ ಮಿಕ್ಸ್ ಐತಂದ್ರೆ ಯಾರೋ ಟೆಸ್ಟ್ ಮಾಡ್ಲಿ, ನಾವು 1 ವರ್ಷ ಫ್ರೀ ಕೊಡ್ತೀವಿ ಅದು ರೊಟ್ಟಿ. ಓಕೆ. ನೀವು ಪ್ಯೂರ್ ಜೋಳದ್ದೇ ಮಾಡ್ತೀರಾ? ಮತ್ತೊಂದು ಕಾಳು ಅಕ್ಕಿ ಮಿಕ್ಸ್ ಇಲ್ಲ ರೀ ಅದು. ಓಕೆ ಮೇಡಮ್, ಈ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಿಮ್ಗೆ ಎಷ್ಟು ಕಷ್ಟ ಅನ್ನಿಸ್ತು? ಇವಾಗ ಹೆಂಗಿದೆ ನಿಮ್ಮ ಲೈಫ್? ಇದರಿಂದ ಕೈ ಹಿಡ್ದಿದ್ದೇನಾ? ಕೈ ಹಿಡ್ದಿದ್ದಾರೆ ಮೇಡಮ್. ಯಾಕಂದ್ರೆ ಈಗ ನನಗೆ ಹಾಕೋದು ಒಂದು ತುತ್ತನ್ನ ಅದರಲ್ಲಿಂದನೇ ನಾವು ಊಟ ಮಾಡಾತಿದ್ವಿ. ನಮ್ಮ ಮನೆಯವರೆಲ್ಲ 8-10 ಕೂರ್ಗಿ ಹೊಲ ಮಾಡ್ತಿದ್ರಿ. ಅದೇ ಎಲ್ಲ ಹೊಲದ್ದೆಲ್ಲ ಬಿಟ್ಟು ಈಗ ಮತ್ತು ಅವರು ಇದನ್ನ ನಾವು ಅವರು ಸೇರಿ ಇದನ್ನ ಮಾಡಾತ್ತೀವ್ರಿ. ಇದನ್ನೇ ಮಾಡಾತ್ತೀರಿ? ಚಲೋ ನಡೆದೈತ್ರಿ. ಇದೇ ಮಾಡಾತ್ತೀರಿ. ಮೊದ್ಲು ಭಾಳ ಅಂದ್ರೆ ಭಾಳ ಕಷ್ಟ ಇತ್ರಿ. ಮತ್ತು ಇವಾಗ ಇದು ಮಾಡಾದ್ಮೇಲೆ ನಮ್ಗೆ ಒಂದು ಹಂತಕ್ಕೆ ಬಂದಿವ್ರಿ. ಇವಾಗ ನಿಮ್ಮ ಮನೆಗೆ ಆಧಾರ ಅಂದ್ರೆ ರೊಟ್ಟಿ ಬಿಸ್ನೆಸ್ ಮೇಡಮ್? ಇದೇ ನಿಮಗೆ ಕೈ ಹಿಡಿದು? ಫಸ್ಟ್ ನಮ್ದು ಇದು ಅಂದ್ರೆ ಇದೆ ರೀ, ರೊಟ್ಟಿ ಬಿಸ್ನೆಸ್ ರೀ. ಫ್ರೆಂಡ್ಸ್, ನೋಡಿದ್ರಲ್ವ ವಿಜಯಲಕ್ಷ್ಮಿ ಮೇಡಮ್ ಅವರು ಸತತವಾಗಿ 19 ವರ್ಷದಿಂದ ಈ ಒಂದು ಬಿಸ್ನೆಸ್ಸನ್ನು ಮಾಡ್ಕೊಂಡು ಬಂದಿದ್ದಾರೆ. ಸೊ ನಾವು ಹೆಣ್ಮಕ್ಳು ನಮ್ಮ ಕೈಲಿ ಏನೂ ಮಾಡೋಕ್ಕಾಗೋದಿಲ್ಲ ಅನ್ನೋದನ್ನ ಇವತ್ತು ಮೇಡಮ್ ಅವ್ರು ಪ್ರೂವ್ ಮಾಡಿದ್ದಾರೆ. ಸೊ ನೀವೇನಾದರೂ ಹೋಲ್ಸೇಲಾಗಿ ನಾವು ರೊಟ್ಟಿ ಮಾರಬೇಕು, ಮನೇಲಿ ಮಾಡಲಿಕ್ಕಾಗಲ್ಲ ಅಂತ ಹೇಳಿದರೆ ಇವ್ರ ಕಡೆಯಿಂದ ನಿಮಗೆ ಪರ್ಚೇಸ್ ಕೂಡ ಮಾಡಿಕೊಡ್ತಾರೆ. ಅದೇ ರೀತಿ ನಿಮ್ಗೆ ಏನಾದರೂ ದೊಡ್ಡ ದೊಡ್ಡ ಆರ್ಡರ್ಸ್ ಇತ್ತು ಅಂತ ಹೇಳಿದರೆ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡೋದ್ರಿಂದ ಸೊ ಇವ್ರು ನಿಮಗೆ ಆರ್ಡರ್ ಕೂಡ ಕಳಿಸ್ಕೊಡ್ತಾರೆ. ಸೊ ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಹೆಲ್ಪ್ ಆಗಿದೆ ಅಂತ ತಿಳ್ಕೊತೀನಿ. ಸೊ ನಮಸ್ತೆ ಎಲ್ಲರಿಗೂ.